ವೀಕ್ಷಕರೇ, ಗರ್ವ ಹಾಗೂ ಗತ್ತು ಇವೆರಡೂ ಸಹ ಮೈವೆತ್ತಂತಿದ್ದ ಈ ಎತ್ತರ ಕಾಯ್ದ ಹುಡುಗನ ಜೀವನದಲ್ಲಿ ಎಲ್ಲವೂ ಇತ್ತು. ಅನುಕೂಲಸ್ಥ ಕುಟುಂಬ, ಎಜುಕೇಟೆಡ್ ಪೋಷಕ ವರ್ಗ, ಕೈತುಂಬ ಸಿಗುವಷ್ಟು ಗೆಳೆಯರು, ಜೀವನ ನಿರ್ವಹಣೆಗೆ ಆಸರೆಯಾಗಿದ್ದ ಫ್ಯಾಮಿಲಿ ಬಿಸಿನೆಸ್, ಎಲ್ಲದರ ಜೊತೆಗೆ ಚಾರ್ಮಿಂಗ್ ವ್ಯಕ್ತಿತ್ವ, ವಯಸ್ಸು, ವಿದ್ಯೆ, ಚೆಲುವು ಇಷ್ಟೆಲ್ಲ ಇದ್ರೂ ಕೂಡ ಆತ ಯಾವುದರ ಮೇಲೂ ಡಿಪೆಂಡ್ ಆಗಿ ಬಾಳೋದಕ್ಕೆ ಇಚ್ಛಿಸಲೇ ಇಲ್ಲ. ಇದೆಲ್ಲದರ ಹೊರತಾಗಿ ಆತನಿಗೆ ಸ್ವಂತವಾಗಿ ಏನಾದರೂ ಸಾಧಿಸಬೇಕೆಂಬ ತುಡಿತವಿತ್ತು. ತನ್ನ ಕುಟುಂಬದ ನಿಯಂತ್ರಣದಲ್ಲಿರದೆ ತನ್ನ ಶ್ರಮವೊಂದರಿಂದಲೇ ದೊಡ್ಡ ಹೆಸರನ್ನು ಗಳಿಸಬೇಕು ಅಂತ ಆತ ನಿರ್ಧರಿಸಿದ್ದ. ಎದುರಾದ ಸಣ್ಣ ಪುಟ್ಟ ಪಾತ್ರಗಳನ್ನ ಒಪ್ಕೊಂಡ. ಆರಂಭದ ಈ ಯಾವ ಪಾತ್ರಗಳಾಗ್ಲಿ ಸಿನಿಮಾಗಳಾಗ್ಲಿ ಆತನ ಕೈ ಹಿಡಿಲಿಲ್ಲ. ಅದಕ್ಕಾಗಿ ಮಾಡಿಕೊಂಡಿದ್ದ ಸಾಲದ ಹೊರೆ ಆತನ ಮೇಲಿತ್ತು. ಆತ ಅಸಹಾಯಕನಾದ. ಆದರೆ ಕುಸ್ತು ಸುಮ್ಮನೆ ಕೂರ್ಲಿಲ್ಲ. ನಿರಂತರ ಪ್ರಯತ್ನಗಳ ನಂಬಿದ್ದ ಆತ ಅವಕಾಶಗಳಿಗಾಗಿ ಅಲ್ಲಾಡ್ದ. ನಿರ್ದೇಶಕ ಹಾಗೂ ನಿರ್ಮಾಪಕರ ದುಬಾಲು ಬಿದ್ದ. ಈ ಪ್ರಯತ್ನಗಳಲ್ಲಿ ಆತ ಹಲವು ಸಲ ತಿರಸ್ಕರಿಸಿದ್ದು ಕೂಡ ಉಂಟು. ಅವನನ್ನ ಅನಿಷ್ಟ ಎಂದು ಹಲವು ಪತ್ರಿಕೆಗಳು ಕರೆದಿದ್ವು. ಇವೆಲ್ಲ ಆಗ ಆತನನ್ನ ತುಸು ಡಿಸ್ಟರ್ಬ್ ಅನ್ನು ಮಾಡಿದ್ರು ಕೂಡ ಚಿತ್ರರಂಗದಲ್ಲಿ ಆತ ಮುಂದೆ ಫಿನಿಕ್ಸ್ ಪಕ್ಷಿಯಂತೆ ಎದ್ದು ನಿಂತದ್ದು ಇಂದಿಗೆ ಇತಿಹಾಸ. ಯಾವ ವ್ಯಕ್ತಿ ಒಂದು ಅವಕಾಶಕ್ಕಾಗಿ ನಿರ್ಮಾಪಕ ಹಾಗೂ ನಿರ್ದೇಶಕರ ಮನೆ ಬಾಗಿಲು ಕಾಯ್ತಾ ಇದ್ನೋ, ಕ್ರಮೇಣ ಒಂದೇ ಚಿತ್ರದಿಂದ ಭರ್ಜರಿ ಯಶಸ್ಸನ್ನ ಪಡೆದ ಆತನ ಕಾಲ್ ಶೀಟ್ಗಾಗಿ ಚಿತ್ರರಂಗ ಕಾಯುವಂತಾಯಿತು. ಅಭಿಮಾನಿಗಳ ಹೃದಯದಲ್ಲಿಂದು ಅಭಿನಯ ಚಕ್ರವರ್ತಿಯಾಗಿ ಮೆರೀತಾ ಇರುವಂತಹ ಈ ನಟನ ಹೆಸರೇ ಸುದೀಪ್ ಸಂಜೀವ್ ಅಲಿಯಾಸ್ ಕಿಚ್ಚ ಸುದೀಪ್. ಹೌದು ವೀಕ್ಷಕರೇ, ಈ ಹೆಸರಿಗಿರುವ ಗತ್ತೆ ಬೇರೆ. ಯಾವ ಹೆಸರನ್ನ ಕೇಳಿದ ತಕ್ಷಣ ಸಿನಿ ರಸಿಕರ ಹೃದಯದಲ್ಲಿ ಅಭಿಮಾನವೆಂಬ ಕಿಚ್ಚು ಧಗಧಗಿಸುವುದು ಅಂತಹ ಒಂದು ಹೆಸರಿದು. ಇವತ್ತು ಕಿಚ್ಚ ಸುದೀಪರ ನಟನೆಗೆ ಮಾರು ಹೋಗದವರೇ ಇಲ್ಲ. ವೀಕ್ಷಕರ, ಕನ್ನಡ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ನಟರಲ್ಲಿ ಪ್ರಮುಖ ಸ್ಥಾನ ಪಡೆದಿರುವ ನಾಯಕ ನಟ ಸುದೀಪ್ ರವರು ಹೀರೋ ಆಗಲು ಇಂಡಸ್ಟ್ರಿಗೆ ಬಂದವರಲ್ಲ. ನಿರ್ದೇಶಕರಾಗೋದಕ್ಕೆ ಇಚ್ಛಿಸಿ ಚಿತ್ರರಂಗಕ್ಕೆ ಪ್ರವೇಶ ಪಡೆದ ಅವರು ಸ್ಟಾರ್ ನಾಯಕ ನಟರಾಗಿ ಬೆಳೆದು ಬಂದದ್ದೇ ರೋಚಕವಾದ ಕತೆ. ವೀಕ್ಷಕರೇ, ಇವತ್ತು ಸುದೀಪ್ ನಿಮ್ಗೆಲ್ಲ ತಿಳಿದಂತೆ ಭಾರತದ ಸುಪ್ರಸಿದ್ಧ ನಟ. ಅಷ್ಟೇ ಅಲ್ಲ, ನಿರ್ದೇಶಕ, ನಿರ್ಮಾಪಕ, ಕಥೆಗಾರ, ಗಾಯಕ ಹಾಗೂ ಕಿರುತೆರೆ ನಿರ್ಮಾಪಕ ಇತ್ಯಾದಿ. ಇಷ್ಟೆಲ್ಲ ಆಗುವ ಮುನ್ನ ಸುದೀಪ್ ಸಹ ಒಬ್ಬ ಸಾಮಾನ್ಯ ವ್ಯಕ್ತಿ. ಅವರು ನಡೆದುಬಂದ ಸಿನಿ ಹಾದಿ ಅಷ್ಟು ಸುಗಮವಾಗಿ ಸುಲಲಿತವಾಗಿರಲಿಲ್ಲ. ಅಲ್ಲಿ ಅನೇಕಾರು ಅಡ್ಡಿ, ಆತಂಕ, ಅಡೆತಡೆ, ಅಪಮಾನ, ಕಿರಿಕಿರಿ, ಹತಾಶೆ, ನೋವು ಈ ಎಲ್ಲವೂ ಇದ್ವು. ಯಾರು ಕೂಡ ಅವರೊಬ್ಬ ಆಕರ್ಷಕ ವ್ಯಕ್ತಿ ಎಂದು, ಹೈಟ್ ಇದ್ದಾರೆಂದು ಅಥವಾ ಅನುಕೂಲಸ್ಥ ಕುಟುಂಬದವರೆಂದು ಅವರಿಗೆ ಮಣೆ ಹಾಕಲಿಲ್ಲ. ಸಣ್ಣ ಪುಟ್ಟ ಪಾತ್ರಕ್ಕೂ ಸಹ ಸೈಕಲ್ ಹೊಡಿಬೇಕಿತ್ತು. ಕೇಳಬಾರದ ಮಾತುಗಳನ್ನು ಸಹ ಕೇಳಬೇಕಿತ್ತು. ಮೂಲತಃ ಶಿವಮೊಗ್ಗದವರಾದ ಇವರು ಸಂಜೀವ್ ಮಂಜಪ್ಪ ಹಾಗೂ ಸರೋಜ ಎಂಬ ದಂಪತಿಯ ಕಿರಿಮಗನಾಗಿ 1973 ಸೆಪ್ಟೆಂಬರ್ 2ರಂದು ಶಿವಮೊಗ್ಗದಲ್ಲಿ ಜನಿಸ್ತಾರೆ. ಸುದೀಪ್ರ ಕುಟುಂಬ ಶಿವಮೊಗ್ಗದಿಂದ ಅಲ್ಲಿನ ನರಸಿಂಹರಾಜಪುರಕ್ಕೆ ಸ್ಥಳಾಂತರಗೊಳ್ಳುತ್ತೆ. ತನ್ನ ಪ್ರೈಮರಿ ಶಿಕ್ಷಣವನ್ನ ಶಿವಮೊಗ್ಗದ ಸ್ಥಳೀಯ ಶಾಲೆಗಳಲ್ಲಿ ಮುಗಿಸಿದ ಸುದೀಪ್ ಮುಂದೆ ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಇಂಡಸ್ಟ್ರಿಯಲ್ ಮತ್ತು ಪ್ರೊಡಕ್ಷನ್ ಇಂಜಿನಿಯರಿಂಗ್ ಕೋರ್ಸ್ ಅನ್ನ ಪೂರೈಸುತ್ತಾರೆ. ಚಿಕ್ಕಂದಿನಲ್ಲೇ ತುಂಟ ಹಾಗೂ ಚುರುಕು ಸ್ವಭಾವದ ಸುದೀಪ್ ತನ್ನ ವಯೋಸಹಜ ತರಲೆ ಹಾಗೂ ದಾಂಧಲೆಗಳಿಗೆ ಹೆಸರಾಗಿದ್ರು. ಕ್ರಿಕೆಟ್ನಲ್ಲಿ ಆರಂಭಿಸಲು ಆಸಕ್ತಿ ಇದ್ದ ಸುದೀಪ್ ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಉತ್ತಮ ಕ್ರಿಕೆಟ್ ಪಟುವಾಗಿ ಅಲ್ಲಿನ ಅಂಡರ್-19 ಕ್ರಿಕೆಟ್ ಅನ್ನ ಪ್ರತಿನಿಧಿಸ್ತಾ ಇದ್ರು. ಅವರೇ ಹೇಳುವಂತೆ ಹೈಸ್ಕೂಲ್ ಶಿಕ್ಷಣವನ್ನ ಬೆಂಗಳೂರಿನಲ್ಲಿ ಕಲಿಯಲು ಬಂದ ಅವರಿಗೆ ಮೊದಲು ಬೆಂಗಳೂರಿನ ಶಿಕ್ಷಣ ಶೈಲಿ ಹಾಗೂ ಇಲ್ಲಿನ ರೀತಿ ನೀತಿ ತುಸು ಅಡ್ಜಸ್ಟ್ ಆಗ್ತಾ ಇರಲಂತೆ. ನಂತರ ನಿಧಾನವಾಗಿ ಬೆಂಗಳೂರಿನ ವಿದ್ಯಾರ್ಥಿ ಜೀವನಕ್ಕೆ ಹೊಂದಿಕೊಂಡ ಅವರು ಟಿಪಿಕಲ್ ಬೆಂಗಳೂರು ಸ್ಟೂಡೆಂಟ್ ಆದರು. ನಿರ್ದೇಶನದ ಒಲವಿದ್ದ ಅವರು ನಿರ್ದೇಶನದ ಮೂಲಕ ಇಂಡಸ್ಟ್ರಿ ಪ್ರವೇಶ ಮಾಡೋದಕ್ಕೆ ನಿರ್ಧರಿಸಿದ್ರು. ಇಂಜಿನಿಯರಿಂಗ್ ಮುಗಿದ ತಕ್ಷಣ ಇನ್ನು ತನ್ನ ದಾರಿ ಸ್ವತಂತ್ರ ಎಂದು ಮನೆಯವರಿಗೆ ತಿಳಿಸಿದ ಅವರು ತಮ್ಮ ಕನಸನ್ನ ಅರಸುತ್ತಾ ಹೊರಟರು. ಆದರೆ ಯಾವೊಂದು ರೆಕಮೆಂಡೇಶನ್ ಅಥವಾ ಐಡೆಂಟಿಟಿ ಇಲ್ಲದೆ ಏಕಾಏಕಿ ನಿರ್ದೇಶಕ ಅಥವಾ ನಾಯಕ ನಟನಾಗುವುದು ಅಂದಿಗೆ ದುಸ್ಸಾಧ್ಯದ ಮಾತಾಗಿತ್ತು. ಇತ್ತ ನಿರ್ದೇಶನ ಮಾಡುವಂತ ತುಡಿತವಿದ್ದ ಅವ್ರಿಗೆ ನೀನು ಹೀರೋ ಆಗುವಂತ ಹಲವರ ಸೂಚನೆ ಬಂತು. ಹೀಗಾಗಿ ಸುದೀಪ್ ಗೊಂದಲಕ್ಕೆ ಬಿದ್ರು. ಸರಿ, ಹೀರೋ ಅವಕಾಶಕ್ಕೆ ಪ್ರಯತ್ನಿಸೋಣ ಅಂತ ಅವರು ತೀರ್ಮಾನಿಸಿದ್ರು. ಆದ್ರೆ ಯಾವೊಂದು ದಾರಿ ಇಲ್ಲದೆ ಹೋಗೋದಕ್ಕಿಂತ ತುಸು ತರಬೇತಿ ಪಡೆಯುವುದು ಒಳ್ಳೆಯದು ಅಂತ ನಂಬಿದ್ದ ಅವರು ನಿರ್ದೇಶಕ ಭಗವಾನ್ರಿಂದ ಮೊಟ್ಟಮೊದಲ ಬಾರಿಗೆ ಮುಂಬೈನಲ್ಲಿದ್ದ ರೋಷನ್ ತನೇಜಾ ಸ್ಕೂಲ್ ಆಫ್ ಆಕ್ಟಿಂಗ್ ಎಂಬ ಅಭಿನಯ ತರಬೇತಿ ಕೇಂದ್ರವೊಂದಕ್ಕೆ ಸೇರಿದ್ರು. ಅಲ್ಲಿ ಸಾಕಷ್ಟು ಸಂಗತಿಗಳನ್ನ ಕಲಿತ ಅವರಿಗೆ ಆ ಕೇಂದ್ರ ಅವರಲ್ಲಿದ್ದ ಸ್ಟೇಜ್ ಫಿಯರ್ ಅಥವಾ ಸಂಕುಚಿತತೆಯನ್ನ ದೂರ ಮಾಡಲು ಬಹಳವೇ ಸಹಕಾರಿಯಾಯಿತು. ಇಲ್ಲಿ ಕೆಲವು ತಿಂಗಳ ಅಭಿನಯದ ತರಬೇತಿ ಬಳಿಕ ಹೇಗೋ ಒಂದು ಮಟ್ಟಕ್ಕೆ ಸಿದ್ಧ ಎಂಬ ವಿಶ್ವಾಸ ಅವರಿಗೆ ಸಿಕ್ತು. ಅದೇ ವಿಶ್ವಾಸದಲ್ಲಿ ಅವರು ಈಗ ಸಿನಿ ತಾಂತ್ರಿಕರ ಬಳಿಗೆ ಬಂದ್ರು. ಸಾಮಾನ್ಯವಾಗಿ ಬಹಳಷ್ಟು ಜನ ಸ್ಪರ್ಶ ಸಿನಿಮಾದಿಂದ ಸುದೀಪ್ರನ್ನ ನೋಡಿದ್ದಾರೆ ಹಾಗೂ ಅದೇ ಅವರ ಮೊದಲ ಚಿತ್ರ ಅಂತ ನಂಬಿದ್ದಾರೆ. ಆದ್ರೆ ಅದು ಅಪ್ಪಟ ಸುಳ್ಳು. 1996ರ ಸಮಯದಲ್ಲಿ ಸುದೀಪ್ ನಾಯಕ ನಟರಾಗಿ ಮೊದಲು ಆಯ್ಕೆಗೊಂಡ ಚಿತ್ರ ಬ್ರಹ್ಮ. ಆದ್ರೆ ಈ ಚಿತ್ರ ಒಂದಷ್ಟು ದಿನಗಳ ಶೂಟಿಂಗ್ನ ಬಳಿಕ ಸ್ಥಗಿತಗೊಳ್ತು. ಇದಾದ ಬಳಿಕ ಓ ಕುಸುಮಬಾಲೆ ಎಂಬ ಚಿತ್ರಕ್ಕೂ ಮುಹೂರ್ತ ಸೆಟ್ ಆಗಿತ್ತು. ದುರಾದೃಷ್ಟವಶಾತ್ ಅದು ಕೂಡ ಅರ್ಧಕ್ಕೆ ನಿಲ್ತು. ಅವರ ಆಯ್ಕೆಯಾದ 3ನೇ ಚಿತ್ರದ ಹೆಸರು ತಾಯವ್ವ. ಈ ಚಿತ್ರದ ನಿರ್ಮಾಪಕರಾಗಿದ್ದವರು ಶ್ರೀ ಎ.ಎಲ್. ಅಬ್ಬಯ್ಯ ನಾಯ್ಡು. ಇದು ಇವರ ನಿರ್ಮಾಣದ ಕೊನೆಯ ಚಿತ್ರ. ತಾಯವ್ವ ಚಿತ್ರಕ್ಕೆ ಸುದೀಪ್ ಹೀರೋ ಎಂದು ಅನೌನ್ಸ್ ಮಾಡಿ ಒಂದಷ್ಟು ಮುಂಗಡ ಹಣವನ್ನು ಸಹ ಅವ್ರು ಕೈಕೊಟ್ರು. ತಾಯವ್ವ 1997ರ ಸೆಪ್ಟೆಂಬರ್ನಲ್ಲಿ ತೆರೆ ಕಾಣ್ತು.
ಇದು ಸುದೀಪ್ ಪರಿಪೂರ್ಣ ನಾಯಕ ನಟರಾಗಿ ನಟಿಸಿ ಮುಗಿಸಿದ ಮೊಟ್ಟ ಮೊದಲ ಚಿತ್ರ. ಈ ಚಿತ್ರ ಮಲ್ಟಿಸ್ಟಾರ್ ಚಿತ್ರವಾಗಿದ್ದು ನಟಿ ಉಮಾಶ್ರೀ, ಚರಣ್ ರಾಜ್, ರಮೇಶ್ ಭಟ್, ಟೆನ್ನಿಸ್ ಕೃಷ್ಣ ಮುಂತಾದ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ರು. ದುರಾದೃಷ್ಟವಶಾತ್ ಇದು 3 ದಿನಗಳಿಗಿಂತ ಹೆಚ್ಚಿಗೆ ಯಾವ ಚಿತ್ರಮಂದಿರದಲ್ಲೂ ಓಡಲಿಲ್ಲ. ಚಿತ್ರ ಅಟ್ಟ ಫ್ಲಾಪ್ ಆಯಿತು. ಆದರೆ ಸುದೀಪ್ ಎಂಬ ನಟ ಈ ಚಿತ್ರದ ಮೂಲಕ ಕನ್ನಡಕ್ಕೆ ಮೊದಲ ಸಲ ಪರಿಚಯವಾಗಿದ್ದ ಕೀರ್ತಿ ಎಎಲ್ ಅಬ್ಬಯ್ಯನಾಡವರವರಿಗೆ ಸಲ್ಲುತ್ತೆ. ಈ ಚಿತ್ರದ ಸೋಲು ಸುದೀಪ್ರನ್ನ ಕಂಗೆಡಿಸಿತು. ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದ ಈ ಚಿತ್ರ ಸೋತದ್ದು ಅವರ ಕೆರಿಯರ್ನ ಆರಂಭಕ್ಕೊಂದು ಮುಳ್ಳಿನಂತೆ ಎದುರಾಯಿತು. ಯಾಕೋ ನನ್ನ ಟೈಮ್ ಸರಿ ಇಲ್ಲ, ಕೈಗೊಂಡ ಪ್ರಯತ್ನಗಳೆಲ್ಲ ಮಣ್ಣು ಪಾಲಾಗ್ತಾ ಇದೆ ಎಂದು ಸುದೀಪ್ ಹತಾಶರಾದರು. ಎಷ್ಟೋ ಸಲ ಈ ಹಾದಿಯನ್ನ ಬದಲಿಸೋಣ ಅಂತ ಕೂಡ ಅವರು ಯೋಚನೆ ಮಾಡಿದ್ರು. ಇದಾದ ಬಳಿಕ ಅವಕಾಶಗಳಿಲ್ಲದೆ ತಿರುಗಾಡ್ತಾ ಇದ್ದಂತಹ ಸುದೀಪ್ರಿಗೆ ಪರಿಚಯವಾದವರೇ ಸುಧಾಕರ್ ಭಂಡಾರಿ ಎಂಬ ಚಿತ್ರರಂಗದ ನಿರ್ದೇಶಕರು. ಇವರು ಆಗ ತಮ್ಮ ಒಂದು ಆಡ್ಗಾಗಿ ಕಲಾವಿದರ ಹುಡುಕಾಡ್ತಲ್ಲಿದ್ರು. ಅದೊಂದು ಬೆಡ್ನ ಕಮರ್ಷಿಯಲ್ ಜಾಹೀರಾತು. ಅದಕ್ಕೆ ಸುದೀಪನ್ನ ಆರಿಸಿಕೊಂಡ ಅವರು ಈ ಸಣ್ಣ ಕಮರ್ಷಿಯಲ್ಗೆ ಅವರನ್ನ ಬಳಸ್ಕೊಂಡ್ರು. ಇದಾದ ಬಳಿಕ ಅವರದೇ ನಿರ್ದೇಶನದ ಓ ಪ್ರೇಮದ ಕಾದಂಬರಿ ಎಂಬ ಧಾರಾವಾಹಿಯೊಂದಕ್ಕೆ ಸುದೀಪ್ ಪ್ರಮುಖ ಪಾತ್ರಧಾರಿಯಾಗಿ ಆಯ್ಕೆಯಾದರು. 13 ಎಪಿಸೋಡ್ಗಳ ಶೂಟ್ಗೆ 25,000 ಸಂಭಾವನೆ ಎಂದು ಅವರು ಹೇಳಿದಾಗ ಎಲ್ಲಾ ವಿಧದಲ್ಲೂ ಸೋತು ಸುಣ್ಣವಾಗಿದ್ದ ಸುದೀಪ್ ರವರಿಗೆ ಆ ಹಣ ಅಂದಿಗೆ ಬಹುದೊಡ್ಡ ಮೊತ್ತವಾಗಿತ್ತು. ಯಾಕೆಂದ್ರೆ ಮನುಷ್ಯನ ಜೀವನದಲ್ಲಿ ಹಣ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಆದಾಯವನ್ನು ಗಳಿಸೋದು ಮತ್ತೆ ಉಳಿಸೋದು ಎರಡೂ ಕೂಡ ಮುಖ್ಯ. ವೀಕ್ಷಕರು, ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಶುರು ಮಾಡಬೇಕು ಅಂತಿದ್ರೆ ಏಂಜಲ್ ಬ್ರೋಕಿಂಗ್ ತುಂಬಾ ಸೇಫ್ ಮತ್ತೆ ಈಸಿ ಪ್ಲಾಟ್ಫಾರ್ಮ್ ಆಗಿದೆ. ಇವರಿಗೆ 30 ವರ್ಷಗಳ ಅನುಭವ ಹಾಗೂ ಅವರದ್ದೇ ಆದ ಆಂಡ್ರಾಯ್ಡ್ ಹಾಗೂ iOS ಅಪ್ಲಿಕೇಶನ್ಗಳಿವೆ. ಏಂಜಲ್ ಬ್ರೋಕಿಂಗ್ ಬೆನಿಫಿಷಿಯಲ್ ಐ ಟ್ರೈಡ್ ಪ್ರೈಮ್ ಪ್ಲಾನ್ ನ ಆಫರ್ ಮಾಡ್ತಾ ಇದ್ದು 0 equity ಡೆಲಿವರಿ ಚಾರ್ಜ್ ಇದೆ. ನಿಮಗೆ ಇಂಟ್ರಾಡೇ F&O ಮತ್ತೆ ಕರೆನ್ಸಿ ಟ್ರೇಡಿಂಗ್ ನಲ್ಲಿ ಇಂಟ್ರೆಸ್ಟ್ ಇದ್ರೆ ಕೇವಲ 20 ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾರೆ. ಮತ್ತೆ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡೋದು ತುಂಬಾನೇ ಸುಲಭ. ವೆಬ್ಸೈಟ್ ನಲ್ಲಿ ಫಾರಂ ಅನ್ನು ಫಿಲ್ಅಪ್ ಮಾಡಿ OTP ಬರುತ್ತೆ. ಪ್ಯಾನ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, ಇಮೇಲ್ ಅಡ್ರೆಸ್ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಇಷ್ಟಿದ್ರೆ ಸಾಕು, ನಿಮ್ಮ ಡಿಮ್ಯಾಟ್ ಅಕೌಂಟ್ ಈಸಿಯಾಗಿ ಕ್ರಿಯೇಟ್ ಆಗುತ್ತೆ. ಇದರ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ತಪ್ಪದೆ ವಿಸಿಟ್ ಮಾಡಿ. ಮತ್ತೆ 297 ರೂಪಾಯಿಗಳ 3 ತಿಂಗಳ ಗಾನಾ ಸಬ್ಸ್ಕ್ರಿಪ್ಷನ್ ಉಚಿತವಾಗಿ ದೊರೆಯಲಿದೆ. ಅವರು ಒಪ್ಪಿ ಆ ಧಾರಾವಾಹಿಯಲ್ಲಿ ನಡೆಸಿದ್ರು. ಅಂದಿಗೆ ಆ ಸೀರಿಯಲ್ ಜನರ ಮೆಚ್ಚಿನ ಸೀರಿಯಲ್ ಆಗಿ ಜನಪ್ರಿಯಗೊಳ್ತು. ಈ ಸೀರಿಯಲ್ನ ಬಳಿಕ ಸುದೀಪ್ರ ಐಡೆಂಟಿಟಿ ಕೊಂಚ ಹಿಕ್ತು. ಅವರನ್ನ ಆಗೀಗ ಕೆಲ ಪ್ರೇಕ್ಷಕರು ಹಾಗೂ ಕಿರುತೆರೆಯ ಮಂದಿ ಗುರುತಿಸ್ತಾ ಇದ್ರು. ಆಗ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಸುದೀಪ್ರ ಹೆಸರು ಕೇಳಿಬಂತು. ಆಗ ದೇಸಾಯಿ ಹೊಸ ಚಿತ್ರದ ತಯಾರಿಯಲ್ಲಿದ್ರು. ಅದರ ಒಂದು ಪಾತ್ರಕ್ಕೆ ಸುದೀಪ್ರನ್ನ ಆರಿಸ್ಕೋಬೇಕು ಅಂತ ಅವರು ತೀರ್ಮಾನಿಸಿದ್ರು. ಸುದೀಪ್ ಆ ಚಿತ್ರದ ಸಣ್ಣ ಪಾತ್ರವೊಂದಕ್ಕೆ ಆಯ್ಕೆಯಾದ್ರು. ಆ ಚಿತ್ರವೇ ಪ್ರತ್ಯರ್ಥ. ಇದು 1998ರಲ್ಲಿ ತೆರೆಗೆ ಬಂದಿತ್ತು. ಇದರ ನಾಯಕ ನಟ ರಮೇಶ್ ಅರವಿಂದ್. ಈ ಹೊತ್ತಿಗೆ ಸುನಿಲ್ ಕುಮಾರ್ ದೇಸಾಯಿ ಅವರ ವಲಯದಲ್ಲಿ ಸುದೀಪ್ ಸಹ ಗುರುತಿಸಿಕೊಂಡ್ರು. ಇಷ್ಟೆಲ್ಲ ಒದ್ದಾಟ ಹಾಗೂ ಏಳು ಬೀಳುಗಳ ನಂತರವಷ್ಟೇ ಮುಂದೆ ಇದೇ ದೇಸಾಯಿ ಅವರ ಸ್ಪರ್ಶ ಚಿತ್ರಕ್ಕೆ ಸುದೀಪ್ ಪುನಃ ಪರಿಪೂರ್ಣ ನಾಯಕರಾಗಿ ಆಯ್ಕೆಯಾಗುವಂತಾಗಿದ್ದು. ಸ್ಪರ್ಶ ಚಿತ್ರ 2001ರಲ್ಲಿ ತೆರೆಗೆ ಬಂತು. ಈ ಚಿತ್ರದ ತಯಾರಿ ಮುಗಿದು ಅದಿನ್ನೇನು ತೆರೆಗೆ ಬರಬೇಕೆಂಬ ಹೊತ್ತಿಗೆ ಯಾರೂ ಊಹಿಸದ ದುರ್ಘಟನೆ ಒಂದು ಜರುಗಿ ಹೋಗಿತ್ತು. ಆ ಘಟನೆಯೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ. ಹೀಗಾಗಿ ಇಡೀ ಚಿತ್ರರಂಗವೇ ಆಗ ಸ್ತಬ್ಧವಾದಾಗ ಆ ಸಮಯದಲ್ಲಿ ತೆರೆಗೆ ಬರೋದಕ್ಕೆ ರೆಡಿ ಇದ್ದ ಸಿನಿಮಾಗಳಲ್ಲಿ ಸ್ಪರ್ಶ ಸಹ ಒಂದು. ತಡವಾಗಿ ತೆರೆ ಕಂಡು ಸಹ ಚಿತ್ರ ಹಿಟ್ ಆಯಿತು. ಈ ಸಕ್ಸಸ್ ಏನು ಹೆಚ್ಚು ಕಾಲ ಉಳಿಲಿಲ್ಲ. ಇಲ್ಲಿ ಅವರು ನಾಯಕರಾದ 2ನೇ ಹಾಗೂ ಓವರ್ ಆಲ್ ಅವರ ಕೆರಿಯರ್ನ 3ನೇ ಚಿತ್ರವಾಗಿದ್ದ ಸ್ಪರ್ಶ ಗೆದ್ದರೂ ಸಹ ಅದರಿಂದ ಸುದೀಪ್ರ ಬಳಿಗೆ ನಿರ್ಮಾಪಕರ ದಂಡೇನು ಹುಡುಕೊಂಡು ಬರಲಿಲ್ಲ. ಅವರಿನ್ನೂ ಕೂಡ ಹೊಸಬ್ರೇ ಆಗಿದ್ರು. ಯಾವ ಹೊಸ ಆಫರ್ಗಳು ಅವರ ಕೈಲಿರಲಿಲ್ಲ. ಈ ದುರ್ಬರ ಸಮಯದಲ್ಲಿ ಅವರಿಗೆ ಪರಿಚಯವಾದವರು ಕೆ ಮುಸ್ತಾಫಾ ಎಂಬ ನಿರ್ಮಾಪಕರು. ಇವರೊಮ್ಮೆ ಸುದೀಪ್ರಿಗೆ ರೀಮೇಕ್ ಚಿತ್ರದ ಕಥೆಯೊಂದನ್ನು ಹೇಳಿದ್ರಂತೆ. ಅದು 1999ರಲ್ಲಿ ತಮಿಳಿನಲ್ಲಿ ತೆರೆ ಕಂಡ ಸೇತು ಚಿತ್ರದ ರೀಮೇಕ್ ಆಗಿತ್ತು. ಆ ಒಂದು ಚಿತ್ರ ತಮಿಳುನಾಡಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅದನ್ನೇ ಕನ್ನಡಕ್ಕೆ ತರುವ ಹುನ್ನಾರ ನಿರ್ಮಾಪಕ ಮುಸ್ತಾಫರಿಗಿತ್ತು. ಅಲ್ಲಿ ಚಿಯಾನ್ ವಿಕ್ರಮ್ ನಿರ್ವಹಿಸಿದ ಪಾತ್ರವನ್ನ ಇಲ್ಲಿ ಸುದೀಪ್ ಮಾಡಬೇಕಿತ್ತು. ಸುದೀಪ್ ಕನ್ನಡಿಗರ ಮನಗೆಲ್ತಾರ, ಚಿತ್ರವು ಯಶಸ್ಸುಗೊಳ್ಳುತ್ತಾ ಎಂಬ ಗೊಂದಲಗಳು ಚಿತ್ರ ಪೂರ್ಣಗೊಂಡು ಅದು ರಿಲೀಸ್ ಆಗೋವರೆಗೂ ಹಾಗೆ ಉಳಿದಿದ್ವು. ಆದರೆ ಚಿತ್ರ ತೆರೆ ಕಂಡು ಭರ್ಜರಿ ಯಶಸ್ಸನ್ನ ಸಾಧಿಸಿತು. ಸುದೀಪ್ರಿಗೆ ಮೊಟ್ಟ ಮೊದಲ ಸ್ಟಾರ್ಡಮ್ ತಂದುಕೊಟ್ಟ ಚಿತ್ರ ಇದೇನೆ. ಈ ಚಿತ್ರದ ನಂತರ ಮುಂದೆ ಸುದೀಪ್ ಅವರು ಕೈಗೆತ್ತಿಕೊಂಡ ಎಲ್ಲಾ ಪ್ರಾಜೆಕ್ಟ್ಗಳು ಸಹ ಗೆದ್ದುವು. ಅವರು ಇನ್ನೆಂದಿಗೂ ಸಹ ಹಿಂದಿರುಗಿ ನೋಡಲೇ ಇಲ್ಲ. ಹುಚ್ಚ ಚಿತ್ರದ ಬಳಿಕ ಬಂದ ವಾಲಿ, ಚಂದು, ನಂದಿ, ಕಿಚ್ಚ, ರಂಗ SSLC, ನಲ್ಲ, ಪಾರ್ಥ ಮುಂತಾದ ಚಿತ್ರಗಳು ಒಂದರ ನಂತರ ಇನ್ನೊಂದು ಹಿಟ್ ಆದವು. 2004ರ ಅವರ ನಟನೆಯ ಸ್ವಾತಿ ಮುತ್ತು ಚಿತ್ರ ನಿಜಕ್ಕೂ ಅವರ ಕೆರಿಯರ್ನ ಒಂದು ಪ್ರಮುಖ ತಿರುವು ಅಂತ ಹೇಳಬಹುದು. 2004ರ ಬಳಿಕ ಅವರ ನಟನೆಯ ಮಹಾರಾಜ, ಸೈ, ಕಾಶಿ, ನಮ್ಮಣ್ಣ, ಹುಬ್ಬಳ್ಳಿ, ತಿರುಪತಿ ಈ ಚಿತ್ರಗಳು ಅಷ್ಟು ಯಶಸ್ಸನ್ನ ಕಾಣದೇ ಇದ್ರು ಸುದೀಪ್ ಆ ಹೊತ್ತಿಗಾಗಲೇ ಕನ್ನಡದ ಸ್ಟಾರ್ ನಟರಲ್ಲಿ ಒಬ್ಬರಾಗಿದ್ರು. 2006ರಲ್ಲಿ ಮೈ ಆಟೋಗ್ರಾಫ್ ಚಿತ್ರದ ಮೂಲಕ ತಮ್ಮ ಬಹಳ ವರ್ಷಗಳ ಕನಸಾಗಿದ್ದ ನಿರ್ದೇಶನದ ಪ್ರಯತ್ನವನ್ನು ಕೂಡ ಈ ಚಿತ್ರದ ಮೂಲಕ ಮಾಡಿ ಗೆದ್ರು.
2008ರಲ್ಲಿ ಅವರು ಹಿಂದಿಯ ಫೂಂಕ್ ಎಂಬ ತಮ್ಮ ಮೊದಲ ಹಿಂದಿ ಚಿತ್ರದ ಡೆಬ್ಯೂಟ್ ಅನ್ನ ಶುರು ಮಾಡಿದ್ರು. ಇದು ಸುಪ್ರಸಿದ್ಧ ನಿರ್ದೇಶಕರಾದ ರಾಮ್ ಗೋಪಾಲ್ ವರ್ಮರ ಚಿತ್ರವಾಗಿತ್ತು. 2009ರಲ್ಲಿ ಪುನಃ ಹಿಂದಿಯ ರನ್ಗೆ ಆಯ್ಕೆಯಾದ ಸುದೀಪ್ ಇಲ್ಲಿ ಖ್ಯಾತ ತಾರೆಯಾದ ಅಮಿತಾಬ್ರ ಜೊತೆ ವೇದಿಕೆಯನ್ನು ಹಂಚಿಕೊಂಡ್ರು. 2010ರಲ್ಲಿ ಫೂಂಕ್ 2, ರಕ್ತಚರಿತ್ರೆ 2 ಚಿತ್ರಗಳಲ್ಲೂ ಕೂಡ ಸುದೀಪ್ ನಟಿಸಿ ಬಾಲಿವುಡ್ ವಲಯದಲ್ಲೂ ಸದ್ ಮಾಡಿದ್ರು. 2011ರಲ್ಲಿ ತಮ್ಮ ನಟನೆಯ ಕೆಂಪೇಗೌಡ ಹಾಗೂ ವಿಷ್ಣುವರ್ಧನ ಚಿತ್ರಗಳೆರಡೂ ಕೂಡ ಗೆದ್ದ ಬಳಿಕ ಅವರಿಗೆ ಎದುರಾಗಿದ್ದು ತೆಲುಗಿನ ಈಗ ಚಿತ್ರ. ಇದು ಅವರ ನಟನೆಯ ಮೊದಲ ತೆಲುಗು ಚಿತ್ರ. ಇಲ್ಲಿ ಖ್ಯಾತ ನಿರ್ದೇಶಕರಾದ ರಾಜಮೌಳಿ ಅವರು ಸ್ವತಃ ಸುದೀಪ್ ರನ್ನ ಆಹ್ವಾನಿಸಿದ್ರು. ಈ ಚಿತ್ರದ ಅವರ ಮನೋಜ್ಞ ಕಳನಟನೆ ತೆಲುಗು ಪ್ರೇಕ್ಷಕರ ಮನಸೂರೆ ಮಾಡಿತು. ಸುದೀಪ್ ರವರ ಕೆರಿಯರ್ನಲ್ಲಿ ಈ ಒಂದು ಚಿತ್ರ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಮುಂದೆ ಕನ್ನಡದ ಬಚ್ಚನ್, ಮಾಣಿಕ್ಯ, ರನ್ನ ಚಿತ್ರಗಳ ಗೆಲುವಿನ ಬಳಿಕ ದಕ್ಷಿಣ ಭಾರತದ ಸ್ಟಾರ್ ಹೀರೋ ಆಗಿದ್ದ ಸುದೀಪ್ರಿಗೆ ಮತ್ತೆ ರಾಜಮೌಳಿ ತಮ್ಮ ಬಾಹುಬಲಿ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ನೀಡಿದ್ರು. ಮುಂದೆ ತಮಿಳಿನ ಪುಲಿ ಚಿತ್ರದಲ್ಲೂ ನಟಿಸಿ ತಮಿಳು ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟ ಸುದೀಪ್ ಇಡೀ ಭಾರತ ಚಿತ್ರರಂಗದ ಬಹುಬೇಡಿಕೆಯ ಖಳ ಹಾಗೂ ನಾಯಕ ನಟರಾಗಿ ಹೊರಹೊಮ್ಮಿದ್ದು ಇವತ್ತಿಗೆ ಇತಿಹಾಸ. ಈಗ ಅವರ ಕೋಟಿಗೊಬ್ಬ 3 ಹಾಗೂ ಫ್ಯಾಂಟಮ್ರ ಆಗಮನಕ್ಕೆ ಜನ ಕ್ಷಣಗಣನೆಯನ್ನು ಆರಂಭಿಸಿದ್ದಾರೆ. ಇದಿಷ್ಟೇ ಅಲ್ಲ, ಸುದೀಪ್ ರವರು 2013ರ ಕನ್ನಡದ ಮೊಟ್ಟ ಮೊದಲ ಬಿಗ್ ಬಾಸ್ ಸೀಸನ್ 1ರಿಂದ ಬಿಗ್ ಬಾಸ್ ನ ನಿರೂಪಣೆ ಮಾಡೋದ್ರ ಮೂಲಕ ಗೆದ್ದಿದ್ದಾರೆ. ಸುದೀಪ್ ಚಿತ್ರರಂಗದಲ್ಲಿ ತಮ್ಮ ಅಸಾಧ್ಯ ಹಾರ್ಡ್ ವರ್ಕ್, ಮಲ್ಟಿ ಟ್ಯಾಲೆಂಟ್ ಹಾಗೂ ಡೆಡಿಕೇಶನ್ಗೆ ಹೆಸರುವಾಸಿಯಾದ ಕಲಾವಿದ. ಯಾರೊಬ್ಬರ ದಯದಾಕ್ಷಿಣ್ಯ ಅಥವಾ ಮುಲಾಜಿಗೆ ಒಳಗಾಗದೆ ಕೇವಲ ತನ್ನ ಸಾಮರ್ಥ್ಯ ಒಂದರಿಂದಲೇ ಇವತ್ತು ಈ ಮಟ್ಟಕ್ಕೆ ಏರಿದ ಕೆಲವು ಜನ ಕಲಾವಿದರಲ್ಲಿ ಸುದೀಪ್ ಕೂಡ ಒಬ್ರು. ಇವತ್ತು ಸುದೀಪ್ ಅವರು ಕರ್ನಾಟಕ, ಭಾರತ, ಏಷ್ಯಾ ಮಾತ್ರವಲ್ಲದೆ ವಿಶ್ವಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನ ಪಡೆದಿರುವ ಕನ್ನಡದ ಸದ್ಯದ ಏಕಮಾತ್ರ ಕಲಾವಿದ. ಈವರೆಗೆ 3 ಚಿತ್ರಗಳ ನಟನೆಗೆ ಫಿಲ್ಮ್ ಫೇರ್ ಪಡೆದಿರುವ ಸುದೀಪ್ 2012ರಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಅಭಿನಯ ಚಕ್ರವರ್ತಿ ಎಂಬ ಬಿರುದಿಗೂ ಪಾತ್ರರಾಗಿದ್ದಾರೆ. ಸುದೀಪ್ಗೆ ಈವರೆಗೂ ಅನೇಕ ರಾಜ್ಯ, ಸೈಮಾ, ಫಿಲ್ಮ್ ಫೇರ್ ಮಾತ್ರವಲ್ಲದೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅವರ ಸಾಧನೆ ಹೀಗೆ ನಿತ್ಯ ನಿರಂತರವಾಗಿ ಇರಲಿ ಎಂಬ ಸದ್ಭಾವನೆಯೊಂದಿಗೆ ಈ ಒಂದು ವಿಡಿಯೋವನ್ನು ಮುಗಿಸೋಣ. ನಮಸ್ಕಾರ.